ಹಲೋ ಎವ್ರಿವನ್, ಇದು ಬಂದು ಗುರುವಾರದ ಮಿನಿ ವ್ಲಾಗ್. ಸೊ ಥರ್ವಂಗೆ ಕ್ಯಾರಿಯರ್ ಕಟ್ಟಬೇಕಿತ್ತು. ಬೆಳಗ್ಗೆ ಬೇಗ ಇದ್ದು ಅವ್ನಿಗೇನು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ಅವ್ನಿಗೊಬ್ನಿಗೆ ಮಾಡ್ಕೊಡ್ತಾ ಇದ್ದೀನಿ. ನಿನ್ನೆ ನಂಗೊಂದು ಸ್ವಲ್ಪ ಅನ್ನ ಉಳಿದ್ಬಿಟ್ಟಿತ್ತು, ಹಾಗಾಗಿ ನಂಗೆ ಅದೇ ಅಡ್ಜಸ್ಟ್ ಆಗುತ್ತೆ. ಅವ್ನಿಗೊಬ್ನಿಗೆ ರೊಟ್ಟಿ ಮಾಡ್ಕೊಡ್ತೀನಿ. ಅವ್ನು ಒಂದೇ ತಿನ್ಕೊಂಬರೋದು, ಎರಡು ಹಾಕಿದ್ರೂ ತಿನ್ನೋದೇ ಒಂದು. ಸೊ ಹಾಗಾಗಿ ಅವ್ನಿಗೊಂದು ರೊಟ್ಟಿನೇ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಟ್ಬಿಟ್ಟು ಬಾಕ್ಸ್ ಕಟ್ಕೊಡ್ತೀನಿ. ಬೆಳಗ್ಗೆ ಅವ್ನು ಇಲ್ಲಿ ತಿನ್ಕೊಂಡು ಹೋಗಲ್ಲ, ಸೊ ಹಾಗಾಗಿ ಒಂದು ಲೋಟ ಹಾಲು ಕುಡ್ಕೊಂಡು ರೊಟ್ಟಿ ತೊಗೊಂಡು ಹೋಗ್ತಾನೆ, ಅದ್ರ ಜೊತೆಗೆ ಬೆಣ್ಣೆನು. ಸೊ ನಾನು ಒಂದು ಬರೋಷ್ಟಲ್ಲೆಲ್ಲ ಸ್ನಾನ ಅದು ಮಾಡಿ ಪೂಜೆ ಅದು ಮಾಡಿಕೊಂಡು ನಾನು ಡೈಲಿ ರಾಘವೇಂದ್ರ ಸ್ತೋತ್ರನ ಬರಿತೀನಿ. ಅಂದರೆ ಇದು ಕಾಮಧೇನು ಕ್ಷೇತ್ರದಲ್ಲಿ ಸಿಗುತ್ತೆ, ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಒಂದು ನಂಬಿಕೆ. ನೆನ್ನೆ ಏನಪ್ಪ ಅಂತಂದರೆ ಜೊತೆಗೆ ನಂದು ಹುಟ್ಟಹಬ್ಬ ಕೂಡ ಇತ್ತು. ಹಾಗಾಗಿ ಅಥರ್ವ ಒಂದು ಸ್ಕೂಲಿಂದ ಬರೋವಾಗಲೇ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಪಾಪ ಅಂತಂದ್ಬಿಟ್ಟು ಕೇಕ್ ಎಲ್ಲ ತಂದಿದ್ದ. ನನಗಿಂತ ಅವ್ನಿಗೆ ಸಖತ್ ಎಕ್ಸೈಟ್ಮೆಂಟ್ ಇತ್ತು ಕೇಕ್ ಕಟ್ ಮಾಡ್ಸೋಕ್ಕೆ. ಅಮ್ಮ ನಿಂಗೆ ಸರ್ಪ್ರೈಸ್ ತಂದಿದ್ದೀನಿ ಬಾ ಅಂತ. ಹಾಗೆ ಅಲ್ವಾ, ಅವ್ರಿಗೆ ಖುಷಿ ಆದರೆ ನಮಗೂ ಖುಷಿ ಆದಂಗೆ. ಸೊ ಹಾಗಾಗಿ ಜೊತೆಗೆ ಫೋಮ್ ಸ್ಪ್ರೇ ಬೇರೆ ತಂದುಬಿಟ್ಟಿದ್ದ. ಬೇಡ ಅಂದರು, ಕೇಕ್ ಮೇಲೆ ಬೀಳತ್ತೆ ಕಣೋ, ಬೇಡ ಅಂದ್ರೂ ಅದು ಸ್ಪ್ರೇ ಮಾಡ್ತಿದ್ದ, ಏನೋ ಅವ್ನಿಗೊಂದು ಖುಷಿ ಅಂತ. ಸೊ ಹಾಗಾಗಿ ಮೋಹನ್ ಕೂಡ ತೆಕ್ಕೊಟ್ರು. ನಾನು ಲಂಚ್ಗೆ ಏನು ಪ್ರಿಪೇರ್ ಮಾಡಿರಲಿಲ್ಲ, ಹೊರಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ನನಗೆ ಮನೆ ಹತ್ರನೇ ಪ್ಲ್ಯಾಟ್ಫಾರ್ಮ್ 65 ಅಂತ ಇದೆ, ಇದು ಆರ್ ನಗರಲ್ಲಿರೋದು. ಹೊರಟ್ವಿ, ಸಕ್ಕತ್ ಬಿಸಿಲಿತ್ತು, ಆಗಲಿಲ್ಲ. ಸೊ ಫೈನಲಿ ಪ್ಲ್ಯಾಟ್ಫಾರ್ಮ್ 65 ಇದು ಒಂದು ಟ್ರೈನ್ ರೆಸ್ಟೋರೆಂಟು, ಚೆನ್ನಾಗಿದೆ, ಬಟ್ ಸಕ್ಕತ್ತು ಕಾಸ್ಟ್ಲಿಪ್ಪ. ಕ್ವಾಂಟಿಟಿನೂ ಕಡಿಮೆ ಇರುತ್ತೆ, ಬಟ್ ಕಾಸ್ಟ್ಲಿ ಕೂಡ. ಎಂಟ್ರಾಗ್ತಿದ್ದಂಗೆ ಹೀಗಿರುತ್ತೆ. ನಿನ್ನೆ ಫುಲ್ ಖಾಲಿ, ಯಾಕಂದರೆ ವೀಕ್ ಡೇಸ್ ಅಲ್ವಾ, ಹಾಗಾಗಿ ಅಷ್ಟು ಜನ ಇರಲಿಲ್ಲ. ಎಲ್ಲೋ ಒಂದು 2-3 ಫ್ಯಾಮಿಲಿ ಇದ್ದಿದ್ದು ಅಷ್ಟೇ. ನಮಗೇನು ಬೇಕೋ ತರಿಸ್ಕೊಂಡ್ವಿ. ಇವನು ಅಥರ್ವ ನನಗೆ ಚಿಲ್ಲಿ ಬೇಬಿ ಕಾರ್ನ್ ಬೇಕು ಅಂತಂದ್ಬಿಟ್ಟು ಹಠ ಮಾಡಿ ತರಿಸ್ಕೊಂಡ. ಸುಮ್ಮನೆ ಕೂತ್ಕೋತಾ ಇರಲಿಲ್ಲಪ್ಪ ಒಂದು ಕಡೆ, ತುಂಬ ಚೇಷ್ಟೆ ಅವನು. ಆ ಟ್ರ್ಯಾಕ್ ಮುಟ್ಟೋದು ಹಾಗೆಲ್ಲ ಮಾಡ್ತಿದ್ದ. ಅಲ್ಲೂ ಬರೀ ಬೈದರು, ಪವರ್ ಇರುತ್ತೆ ಮೇಡಮ್, ಮುಟ್ಟಿಸ್ಬೇಡಿ ಮಗು ಕೈಲಿ ಅಂತ ಹೇಳೋದು ಕೇಳಲ್ಲ. ಬಟ್ ಫೈನಲಿ ಅಲ್ಲಿ ಬಟರ್ ನಾನ್ ಇದು ಮಂಚೂರಿ ತಿಂದ್ಕೊಂಡು ಹೊರಟ್ವಿ. ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಫಂಟಸ್ ಅಂತ ಒಂದು ಪ್ಲೇ ಏರಿಯಾ ಇದೆ, ಕಿಡ್ಸ್ ಪ್ಲೇ ಏರಿಯಾ, ತುಂಬ ಚೆನ್ನಾಗಿದೆ. ಬಟ್ ಇದು ಅಷ್ಟೇ ಬಿಟ್ ಕಾಸ್ಟ್ಲಿ. ಅವ್ನಿಗೊಂದು ಚೇಂಜ್ ಇರುತ್ತೆ ಅಂತಂದ್ಬಿಟ್ಟು ಆಡಿಸಿದ್ವಿ. ಅವ್ನು ಸಿಕ್ಕಿದೆ ಸಾಕು ಅಂತಂದ್ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ ವಾಪಸ್ಸು. ಸೊ ಹಾಗಾಗಿ ಎಸ್ಟರ್ಡೇ ವೆಂಟ್ ವೆಲ್ ಡೇ ಆ್ಯಕ್ಚುಲಿ. ಅವನು ಎಂಜಾಯ್ ಮಾಡ್ದ, ಅವನು ನೋಡ್ಕೊಂಡು ನಾವು ಖುಷಿಯಾಗಿದ್ವಿ. ಎಸ್ಪೆಷಲಿ ಇಲ್ಲಿ ಸ್ಯಾಂಡ್ ಇದೆಯಪ್ಪ, ಇವ್ನು ಮುಂಚೆನೇ ಸ್ಯಾಂಡ್ ಹುಚ್ಚು, ಮರಳಲ್ಲಿ ಆಡೋಕ್ಕೆ ಗೊತ್ತೇ ಇರುತ್ತಲ್ಲ ಮಕ್ಕಳಿಗೆ ಅಂತ. ಸೊ ಅವನು ಖುಷಿ, ಅಷ್ಟೆಲ್ಲ ಆಡ್ದ, ಅವನು ಎಂಜಾಯ್ ಮಾಡ್ದ. ಜೊತೆಗೆ ಇಲ್ಲಿ ಬರ್ಡೇ ಪಾರ್ಟಿ ಈವೆಂಟ್ ಕೂಡ ಆರ್ಗನೈಸ್ ಮಾಡ್ತಾರೆ, 10K ಇಂದ ಶುರು ಅಂತ ಹೇಳ್ತಾಯಿದ್ರು. ಸೊ ನೀವು ಯಾವ ಪ್ಯಾಕೇಜ್ ಆಪ್ಟ್ ಮಾಡ್ಕೋತೀರೋ ಅದ್ರ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಸೊ ಇದಾಗಿತ್ತು ಗುರುವಾರದ ವ್ಲಾಗ್. ಹೋಪ್ ನೀವು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ರಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.